ನಮ್ಮ ಈ ಕಾಲದಲ್ಲಿ ಕಿಡ್ನಿ ಸಮಸ್ಯೆಗಳು ಹೆಚ್ಚಾಗುತ್ತಿದೆ. ಹೆಚ್ಚಾಗಿ ಅವು ತಡವಾಗಿ ಪತ್ತೆಯಾಗುತ್ತವೆ. ಅನಾರೋಗ್ಯ ಗಂಭೀರವಾದಾಗ, ಬೆನ್ನು ನೋವು ಅಥವಾ ಇತರ ಕಾಂಪ್ಲಿಕೇಶನ್ಗಳು ಬಂದಾಗ ಮಾತ್ರ ಚೆಕ್ ಮಾಡ್ತೀವಿ. ಆಗ ಕ್ರಿಯಾಟಿನ್ ಲೆವೆಲ್ ತುಂಬಾ ಹೆಚ್ಚಿರುತ್ತೆ. ಅಂದರೆ ಕಿಡ್ನಿ ಬಹಳಷ್ಟು ಹಾಳಾಗಿರುತ್ತೆ. ಆದ್ದರಿಂದ ಪ್ರಾಥಮಿಕ ಲಕ್ಷಣಗಳನ್ನು ಗಮನಿಸುವುದು ಬಹಳ ಮುಖ್ಯ. ನಮ್ಮ ಕಿಡ್ನಿಗಳು 24 ಗಂಟೆ ಕೆಲಸ ಮಾಡಿ ದೇಹದ ಟಾಕ್ಸಿನ್ಗಳನ್ನು ಹೊರಹಾಕುತ್ತವೆ. 60-70% ಕಿಡ್ನಿ ಹಾನಿಯಾದಾಗ ಮಾತ್ರ ಕ್ರಿಯಾಟಿನಿನ್ ಹೆಚ್ಚಾಗಿ ಕಾಣಿಸುತ್ತದೆ. ಅಂದರೆ ಮುಂಚಿತವಾಗಿ ಗಮನಿಸದಿದ್ದರೆ ತುಂಬಾ ತಡವಾಗಬಹುದು. ಕಿಡ್ನಿ ಸಮಸ್ಯೆಯ ಪ್ರಾಥಮಿಕ ಲಕ್ಷಣಗಳು: ಮೂತ್ರದ ಬದಲಾವಣೆಗಳು, ಪದೇ ಪದೇ ಮೂತ್ರ ಹೋಗುವುದು ಅಂದರೆ ಪಾಲಿಯೂರಿಯಾ, ರಾತ್ರಿ ಎದ್ದು ಮೂತ್ರ ಹೋಗುವುದು ನಾಕ್ಚೂರಿಯಾ, ತುಂಬಾ ಡೈಲ್ಯೂಟ್ ಆಗಿರುವ ಮೂತ್ರ, ಇವುಗಳನ್ನು ನಿರ್ಲಕ್ಷ್ಯ ಮಾಡಬಾರದು. ಪ್ರೋಟೀನ್ಯೂರಿಯಾ, ಮೂತ್ರದಲ್ಲಿ ನೊರೆ ಫ್ರಾತ್ ಕಂಡು ಬಂದರೆ ಅದು ಪ್ರೋಟೀನ್ ಲಾಸ್ ಸೂಚನೆ. ಯೂರಿನ್ ಟೆಸ್ಟ್ ಮೂಲಕ ಮೈಕ್ರೋ ಆಲ್ಬುಮಿನ್ ಗೊತ್ತಾಗಬಹುದು. ಡಯಾಬಿಟಿಸ್ ಬಿಪಿ ಇರುವವರಿಗೆ ಹೆಚ್ಚು ಅಪಾಯ. ಊತ ಅಥವಾ ಎಡಿಮಾ, ಕಾಲುಗಳು, ಪಾದಗಳು, ಕಣ್ಣುಗಳ ಕೆಳಗೆ ಊತ, ಇದು ಫ್ಲೂಯಿಡ್ ಅಕ್ಯುಮುಲೇಷನ್ಗೆ ಕಾರಣ. ಸೋಡಿಯಂ ಅಸಮತೋಲನ, ಪ್ರೋಟೀನ್ ನಷ್ಟ, ಕಿಡ್ನಿ ದೋಷದ ಸಂಕೇತ. ಅಸಹಜ ಸುಸ್ತು, ಸಾಧಾರಣ ಕೆಲಸಕ್ಕೂ ಸುಸ್ತು, ಏಕೆಂದರೆ ಕಿಡ್ನಿ ಸರಿಯಾಗಿ ಟಾಕ್ಸಿನ್ಗಳನ್ನು ಹೊರಹಾಕಲ್ಲ. ರಕ್ತದಲ್ಲಿ ಆಮ್ಲಜನಕ ಸಾಗಿಸಲು ಬೇಕಾದ ಆರ್ಬಿಸಿ ಉತ್ಪಾದನೆ ಕಡಿಮೆಯಾಗುತ್ತದೆ. ಉಸಿರಾಟದ ತೊಂದರೆ, ಫ್ಲೂಯಿಡ್ ಲಂಗ್ಸ್ನಲ್ಲಿ ತುಂಬಿಕೊಳ್ಳುವುದು ಅಥವಾ ಟಾಕ್ಸಿನ್ ಜಾಸ್ತಿ ಆಗುವುದರಿಂದ ಉಸಿರಾಟದ ತೊಂದರೆ ಉಂಟಾಗುತ್ತದೆ. ಇದು ಅಡ್ವಾನ್ಸ್ಡ್ ಲಕ್ಷಣ. ಚರ್ಮದ ಸಮಸ್ಯೆಗಳು, ಡ್ರೈ ಸ್ಕಿನ್, ಚರ್ಮ ತುಂಬಾ ಕಚ್ಚುಳಿ, ರಕ್ತದಲ್ಲಿ ಯೂರಿಯಾ, ಫಾಸ್ಫರಸ್ ಹೆಚ್ಚಾದಾಗ ಇಂಥ ಸಮಸ್ಯೆಗಳು ಕಾಣುತ್ತವೆ. ಬೆನ್ನು ನೋವು, ಮಾಂಸಕೋಶಗಳ ಕ್ರಾಂಪ್ಸ್, ಕಿಡ್ನಿ ಸ್ಟೋನ್ ಅಥವಾ ಕ್ರಾನಿಕ್ ಕಿಡ್ನಿ ರೋಗದಿಂದ ಬೆನ್ನು ನೋವು, ಕ್ಯಾಲ್ಸಿಯಂ, ವಿಟಮಿನ್ ಡಿ, ಎಲೆಕ್ಟ್ರೋಲೈಟ್ ಅಸಮತೋಲನದಿಂದ ಕ್ರಾಂಪ್ಸ್ ಉಂಟಾಗುತ್ತದೆ. ನಾಸಿಯಾ ಮತ್ತು ಆಹಾರ ಆಸಕ್ತಿಯಲ್ಲಿ ಕೊರತೆ, ಟಾಕ್ಸಿನ್ ಹೆಚ್ಚಾದಾಗ ವಾಂತಿ, ಬಾಯಲ್ಲಿ ರುಚಿ ಬಾರದಿರುವುದು, ತೂಕ ಕಡಿಮೆಯಾಗುವುದು. ನಿದ್ರಾ ಸಮಸ್ಯೆಗಳು, ಪದೇ ಪದೇ ಮೂತ್ರಕ್ಕೆ ಎದ್ದು ಹೋಗುವುದು ಅಥವಾ ದೇಹದಲ್ಲಿ ಟಾಕ್ಸಿನ್ ಜಾಸ್ತಿ ಆಗುವುದು, ಇದರಿಂದ ನಿದ್ರೆ ಕೆಡುತ್ತದೆ. ಅಪಾಯವನ್ನು ಹೆಚ್ಚಿಸುವ ಕಾರಣಗಳು: ನಿಯಂತ್ರಣವಿಲ್ಲದ ಬಿಪಿ, ಶುಗರ್, ಜಂಕ್ ಫುಡ್, ಹೆಚ್ಚು ಉಪ್ಪು, ಪ್ಯಾಕ್ಡ್ ಆಹಾರ, ಸಾಫ್ಟ್ ಡ್ರಿಂಕ್ಸ್, ಕೋಕ್, ಪೆಪ್ಸಿ, ಇವುಗಳ ಬದಲು ನಿಂಬು ನೀರು, ಮಜ್ಜಿಗೆ ಸೇವಿಸಿದರೆ ಉತ್ತಮ. ಕಿಡ್ನಿ ಸ್ಟೋನ್ ತಡೆಗಟ್ಟಲು ಸಹಾಯಕ ಮುನ್ನೆಚ್ಚರಿಕೆ ಕ್ರಮಗಳು: ನಿಯಮಿತವಾಗಿ ರಕ್ತ ಮತ್ತು ಮೂತ್ರ ಪರೀಕ್ಷೆ ಮಾಡಬೇಕು. ಬಿಪಿ, ಡಯಾಬಿಟಿಸ್ ನಿಯಂತ್ರಣ, ಸರಿಯಾದ ಆಹಾರ ಪದ್ಧತಿಯನ್ನು ಅನುಸರಿಸುವುದು ಹಾಗೂ ಹೆಚ್ಚು ನೀರು ಕುಡಿಯುವುದು, ನಿಯಮಿತ ವ್ಯಾಯಾಮ ಮಾಡುವುದು ಒಳ್ಳೆಯದು. ಕಿಡ್ನಿ ಸಮಸ್ಯೆಯ ಆರಂಭಿಕ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಬೇಗ ಪತ್ತೆ ಮಾಡಿದರೆ ಸರಿಯಾದ ಚಿಕಿತ್ಸೆ, ಜೀವನ ಶೈಲಿ ಬದಲಾವಣೆ, ಆಹಾರ ನಿಯಂತ್ರಣದ ಮೂಲಕ ಕಿಡ್ನಿ ರೋಗವನ್ನು ಕಾಪಾಡಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.